ನಿಲ್ಲಿಸ್ತಾರಾ ಇಲ್ಲ ಅಂತಕ್ಕಂಥದ್ದಕ್ಕೆ ಸರ್ಕಾರವೇ ಅನೇಕ ಸಾರಿ ಉತ್ತರ ಕೊಟ್ಟಿದೆ. ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವುದು ನಿಮ್ಗೆ ಇನ್ನೂ ಬರೀ ಪುಕ್ಸಟೆನೇ ಕೊಟ್ಕೊಂಡಿರಲ್ಲ ಅಂತ ಹೇಳ್ತಾರೆ. ಇದು ಒಂದು ಕಡೆ ಹೇಳಿದರೆ, ಕೆಲವರು ದಯವಿಟ್ಟು ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡಿ, ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಾರೆ. ಇತ್ತೀಚೆಗೆ ಚುನಾವಣೆ ನಡೆಯಿತು ಡೆಲ್ಲಿದು, ಸುಮಾರು 16 ಗ್ಯಾರಂಟಿಗಳು ಕೊಟ್ಟಿದ್ರಂತೆ. ಆದರೂ ಕೂಡ ಸಕ್ಸಸ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮಾನ್ಯ ಹರಿಪ್ರಸಾದ್ ಅವರು ಒಂದೇ ಮಾತು ಹೇಳಿದರು, ದಯವಿಟ್ಟು ಈ ಗ್ಯಾರಂಟಿಗಳನ್ನು ಬಿಡ್ರಿ, ಅಭಿವೃದ್ಧಿಯ ಕಡೆ ಗಮನ ಕೊಡಿ ಅಂತ. ಅಂದರೆ ಪಕ್ಷದ ಮತ್ತು ಸರ್ಕಾರದ ಒಳಗೇನೆ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದು ಇವತ್ತು ಚರ್ಚೆಯಲ್ಲಿದೆ. ಈ ಕಾರಣದಿಂದ ಜನರಿಗೆ ಅನುಮಾನ ಬರಲಿಕ್ಕೆ ಕಾರಣ ಇದೆ. ಎರಡನೇ ವಿಷಯ ಏನಂತಂದರೆ, ಇಷ್ಟೆಲ್ಲ ಹೇಳ್ತಾರೆ, 52,009 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗಳಿಗೆ ಹಣ ಇಟ್ಟಿದ್ದೀವಿ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ನಿಜ ಕೂಡ, ಬಡ್ಜೆಟ್ನಲ್ಲಿ ಅದು ಇಟ್ಟಿದ್ದದ್ದು ನಿಜ. ಆದರೆ 52,009 ಕೋಟಿ ನಿಮಗೆ ಗ್ಯಾರಂಟಿಗಳಿಗೆ ಸಾಕು ಅನ್ನೋದಾದರೆ ಪ್ರತಿ ತಿಂಗಳು ಅವರ ನಿಗದಿತ ಸಮಯಕ್ಕೆ ಅವರಿಗೆ ತಲುಪಬೇಕಾಗಿತ್ತು. ಆದರೆ ತಲುಪಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ. ತಲುಪ್ತಾ ಇಲ್ಲ ಅಂದಮೇಲೆ ಈ ಹಣ ಎಲ್ಲಿ ಹೋಗ್ತಾ ಇದೆ, ಯಾರು ನುಂಗ್ತಾ ಇದ್ದಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಮೂರನೇ ವಿಷಯ ಏನು ಅಂತಂತಂದ್ರೆ, ದಲಿತರ ಹಣ 25,000 ಕೋಟಿಯನ್ನು ನುಂಗಿದ್ದೀರಿ, 52,000 ಕೋಟಿಯನ್ನು ಕೂಡ ಬಡ್ಜೆಟ್ನಲ್ಲಿ ಇಟ್ಟಿದ್ದೀರಿ. ಇದೆಲ್ಲದರ ಜೊತೆಗೆ ಈಗ ಅಪಾದನೆ ಇರತಕ್ಕಂಥದ್ದು 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ, ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು, ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ, ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ. ಇದ್ರ ಜೊತೆಗೆ ಸಂಪೂರ್ಣವಾಗಿ ಲೂಟಿ ನಡೀತಾ ಇದೆ. ಇನ್ನು ಎಲ್ಲಕ್ಕಿಂತ ಮಿಗಿಲಾದ ಇನ್ನೊಂದು ಪ್ರಶ್ನೆ, ಅದು ಯಕ್ಷ ಪ್ರಶ್ನೆ. ಈಗ ಆ ಕಡೆಯಿಂದ ಅಧ್ಯಕ್ಷರು, AICC ಅಧ್ಯಕ್ಷರು ಹೇಳಿದರು, ನಿಮ್ಮ ಇತಿಮಿತಿಯನ್ನ ನೀವು ನೋಡ್ಕೊಂಡು ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು, ಈಗ ಗ್ಯಾರಂಟಿಗಳು ಜನರಿಗೆ ಸೇರ್ತಾ ಇಲ್ಲ ಅನ್ನೋದನ್ನು ಅವರು ಹೇಳಿದರು. ಈಗ ಮೊನ್ನೆ ಶಶಿ ತರೂರ್ ಅವರು ಬಂದು ಒಂದೇ ಮಾತು ಹೇಳಿದರು, ಈ ಅಕ್ಕಿ ಕೊಡೋ ಯೋಜನೆ ಇದೆಯಲ್ಲ, ಇದು ಜನರನ್ನ ಸೋಂಬೇರಿಗಳು ಮಾಡ್ತಕ್ಕಂಥದ್ದು, ಇದು ಕೊಡಬಾರ್ದಾಗಿತ್ತು ಅಂತ ಹೇಳಿದರು. ಅಂದಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ, ನೀವೇ ಕೊಡ್ತಕ್ಕಂಥ ಗ್ಯಾರಂಟಿಗಳಿಗೆ ನಿಮ್ಮ ನಾಯಕರದೇ ಸಹಮತ ಇಲ್ಲ ಅಂತಂದ ಮೇಲೆ ನಿಮ್ಮದು ಎಂಥ ಗ್ಯಾರಂಟಿ ಇದು ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಈ ಎಲ್ಲ ಕಾರಣದಿಂದ ಅಲ್ಲಿಗೆ ನೀವು ಕೊಡೋ ಗ್ಯಾರಂಟಿಗಳೇ ನಿಮ್ಮ ಪಕ್ಷದ ಮುಖಂಡರಿಗೆ ಪ್ರಶ್ನಾರ್ಥಕವಾಗಿದೆ. ಇದಕ್ಕೆ ಉತ್ತರ ಏನು ಕೊಡ್ತೀರಿ ಅನ್ನೋದು ಪ್ರಶ್ನೆ ಆಗಿದೆ.